ಮಹಾನಗರ ಪಾಲಿಕೆ ವಿಜಯಪುರವರಲ್ಲಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಯ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಆಗಮಿಸಿದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರಂತ ಮಡವಪ್ಪ ಕರ್ಣಿ ಸರ್ ಅವರಿಗೆ ಸ್ವಾಗತ ಮಾಡ್ತಾರೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂತ ಸುಮಿತ್ರಾ ಜಾಧವ್ ಮೇಡಮ್ ಉಪ ಮಹಾಪೌರರು ಮಹಾನಗರ ವಿಜಯಪುರ ಇವರು ಕೂಡ ಸ್ವಾಗತ, ಪಾಲಿಕೆಯ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಗೌರವ ಸದಸ್ಯರು ಕೂಡ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ಈ ಸಭೆಗೆ ಆಗಮಿಸಿದಂತ ಎಲ್ಲ ಮಹಾನಗರ ಪಾಲಿಕೆ ನಗರಾಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಅಧಿಕಾರಿಗಳು ಸ್ವಾಗತ ಕೊಡ್ತೇನೆ. ಅದೇ ರೀತಿ ಸಭೆಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮಗಳು ಕೂಡ ಸ್ವಾಗತ ಕೊಡ್ತೇನೆ. ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ತಾವು ಕೂಡ ತೆಗೆದುಕೊಂಡು ಅಜೆಂಡಾ ಪ್ರಕಾರ ಸ್ಥಾಪಿಸ್ತೀವಿ ಸರ್. ಸರ್ ನಮ್ದು ಆಸ್ತಿ ಸರ್ ಒಟ್ಟು ಆಶ್ವಾಸ ಮಾಹಿತಿ ಇದೆ GPS ಮ್ಯಾಪಿಂಗ್ ಎಲ್ಲ ಮಾಡ್ಕೊಂಡಿದ್ದೀರಾ ಆಸ್ತಿಗಳ ಸರ್? ಇದು GPS ಸುಮಾರು ಸರ್ ನಾವು 99% ಫೀಸ್ ಕೊಡೋದು ಸರ್ ಲಾಸ್ಟ್ ಇಯರ್ ಸರ್. ಅಂದ್ರೆ ಈ ವರ್ಷ ಮಾತ್ರ ಸರ್ ಮಂತ್ ಫಾರ್ ಕಟ್ಟಬೇಕು ಸರ್. ಅದರಿಂದ ಸರ್ ಸ್ಮಾರ್ಟ್ ಮೀಟರ್ ಮಾಡಿದ್ದಾರೆ ಸರ್. ಸೊ ಯಾರು ಹೋಗಿ ಅಲ್ಲಿ ರೀಡ್ ಮಾಡ್ತಾರೆ. ಹೌದು ಸರ್. ಮತ್ತೆ ಅವರು ಮೀಟರ್ ಹಾಕ್ತಾರೆ, ಸ್ವಲ್ಪ ವಾಟರ್ ಕೂಡ ಫಿಲ್ಟ್ರೇಷನ್ ಯೂಸ್ ಮಾಡ್ತಾರೆ ಎಚ್ಚರಿಕೆ. ಸೊ ನಾವು ಹೇಳಿ ಎಲ್ಲರೂ ಸ್ವಲ್ಪ ನೀರು ಹಾಕ್ತಾರೆ, ಅವ್ರು ಓದಿ ರೆಗ್ಯುಲರ್ ಮೀಟಿಂಗ್ ಮಾಡ್ತಾರೆ. ಎಸ್ ಸರ್. ಇದು ಒಮ್ಮೆ ಎಸ್ ಸರ್. ಎಸ್ ಸರ್. ಓಕೆ ಸರ್. 150 ಕೋಟಿ ಎಂಪ್ಲಾಯ್ ಸರ್. ಈಗ ಪ್ಯಾಕೇಜ್ ಯಾವಾಗ ಮಂಜೂರಾಗಿದೆ ಸರ್? ಇದು ಫೆಬ್ರವರಿ 2025 ಮಂಜೂರಾಗಿದೆ ಸರ್. ಫೆಬ್ರವರಿ 2025. ಹೌದು ಸರ್. ಅಂದ್ರೆ ನಮ್ಮದು ಆಕ್ಸಿಸ್ ಎಂಪ್ಲಾಯ್ ಸರ್. ನಮ್ಮದು ಈ ಬಿಜಾಪುರ 1.5 ವರ್ಷ ಆಗುತ್ತೆ. ಹೌದು ಸರ್. ಏನಾಯ್ತು ಸರ್ ನಮ್ಮದು ಮಕ್ಕಳು ಆಗಿಲ್ಲ ಸರ್. ನಮ್ಮದು ಬಿಜಾಪುರ ಅಂತ ಒಂದು ಹೆಸರು ನಾಮಕರಣ ವಿಜಯಪುರ ಆಗಿಲ್ಲ ಸರ್. ಡೆಲ್ಲಿಯಲ್ಲಿ UNDP ಇದರಲ್ಲಿ ಸರ್ ಸೆಂಟ್ರಲ್ ಅಲ್ಲಿ ಸ್ವಲ್ಪ ನೇಮ್ ಚೆಕ್ ಇದೆ ಸರ್. ಹೀಗಾಗಿ ಸ್ವಲ್ಪ ಡಿಲೇ ಸರ್. ಹೀಗಾಗಿ ನಮ್ಮಲ್ಲಿ ಅಗ್ರಿಮೆಂಟ್ ಆಗಿ ಎಲ್ಲ ಯೂಸ್ ಮಾಡಿದೆ ಸರ್. ಈಗ ವರ್ಕೌಟ್ ಮಾಡಿದ್ರೆ ಸರ್ ಕೆಲಸ ಸ್ಟಾರ್ಟ್ ಮಾಡಿದೆ ಸರ್. ಸುಮಾರು ಎಲ್ಲ ಕಡೆ ಕೆಲಸ ಸ್ಟಾರ್ಟ್ ಮಾಡಿದೆ ಸರ್. ಟೈಮ್ ಡೇಟ್ ಯಾವ ರೀತಿ ಆಗ್ತದೆ? ಎಸ್ ಸರ್. ಎಸ್ ಸರ್. ಡ್ರಿಂಕಿಂಗ್ ವಾಟರ್ ಸೋರ್ಸ್ ಇದೆ ಸರ್. ಕೃಷ್ಣಾ ರಿವರ್ ಇದೆ ಸರ್. ಆಮೇಲೆ ನಮ್ಮದು ಭೂತಾನ್ ಅಂತ ಒಂದು ಇದ್ರ ಟ್ಯಾಂಕ್ ಇದೆ ಸರ್. ಸುಮಾರು ಒಂದು 5ರಿಂದ 7 ವಾರ್ಡ್ ಸರ್. ನಮ್ಮ ಸರ್ ನಮ್ಮಲ್ಲಿ ಪ್ರೆಸೆಂಟ್ ಸರ್ ಅವರು ಕೃಷ್ಣಾದಿಂದ 65 ಡ್ರಾ ಮಾಡ್ತಾರೆ ಸರ್. 90 MLD ವಾಟರ್ ಇದು ಭೂತಾನ ಮಾಡ್ತಾರೆ ಸರ್. ಆದರೆ ಏನಾಗ್ತದೆ ಸರ್ ಈಗ ಲೀಕ್ ಅಲ್ಲಿಂದ ಎಲ್ಲ ವಾರ್ಡ್ಗಳಿಗೂ ಕಂಪ್ಲೀಟ್ ಏನು ಸರ್ ಎಷ್ಟು ಎಲ್ಲ ಕಂಪ್ಲೀಟ್ ಇಲ್ಲ ಸರ್. ಸುಮಾರು 30% ನಮಗೆ ಕವರ್ ಆಗಿಲ್ಲ ಸರ್. ಸರಿ ಸರ್, ಕವರ್ ಆಗಿಲ್ಲ ಸರ್. ಆಮೇಲೆ ಆಗಬೇಕು ಅದಕ್ಕೆ ಇವಾಗ ಐತಿಹಾಸಿಕ ಟೈಮ್ ಸಿಟಿಗಳು ನಗರ ಪಾಲಿಕೆ ಆದಮೇಲೆ 100% ವಾಟರ್ ಕನೆಕ್ಷನ್ ಟ್ಯಾಂಕ್ ಕೆಪಾಸಿಟಿ ಚೆನ್ನಾಗಿದೆ. ಮುಂದೆ 10 ವರ್ಷ ಈಗ ಎಕ್ಸಿಸ್ಟಿಂಗ್ ಇದೆ ಅಲ್ಲಿ ಜಾಸ್ತಿನೂ ಆಗಿರುತ್ತೆ. ಸೊ ಇನ್ನೂ 10 ವರ್ಷಕ್ಕೆ ಎಷ್ಟು ಪಾಪ್ಯುಲೇಷನ್ ಆಗುತ್ತೆ ಅವಕಾಶ ಆಗ್ತಿಲ್ಲ ಸರ್. ಆಮೇಲೆ ಗೌರ್ಮೆಂಟ್ ಸರ್ ಒಂದು ಸಬ್ ಕಮಿಟಿ ಮಾಡಿ ಅದನ್ನ ಸ್ಟಡಿ ಮಾಡಿ ರಿಪೋರ್ಟ್ ಮಾಡಿದ್ದಾರೆ ಸರ್. ಗ್ರಾಮ ಪಂಚಾಯತ್ ಎಲ್ಲಿ ಇದರ ಈ ರೆವೆನ್ಯೂ ಟ್ಯಾಕ್ಸ್ ಇಲ್ಲ, ಇದರ ಪಾಲಿಕೆ ಮತ್ತು ನಗರ ಸಂಸ್ಥೆ ಸಿಂಗಲ್ ಟ್ಯಾಕ್ಸ್ ಮಾಡಿದೆ ಸರ್. ಆಮೇಲೆ ಬಿ ಖಾತಾ ಕಾನ್ಸೆಪ್ಟ್ ಮಾಡಿದ್ರೆ ಯಾವ ಸರ್ವಿಸ್ ಟ್ಯಾಕ್ಸ್ ಗಿಡ ಇಲ್ಲ ಸರ್. ಅಂಥವುಗಳು ಮಾತ್ರ ಅಧಿಕೃತ ಲೆವೆಲಲ್ಲಿ ಗಿಡದಂತ ಪ್ರಾಪರ್ಟೀಸ್ ಮಾತ್ರ ಬಿ ಖಾತಾ ಮಾಡಕ್ಕೆ ಅವಕಾಶ ಕೊಡಿ ಸರ್. ಇಲ್ಲಿ ಸರ್ ಇಲ್ಲಿ ಆಯಿತು ಮತ್ತು ಮೈಸೂರು ದಾವಣಗೆರೆ ಬೇರೆ ಎಲ್ಲ ಸಿಗಲ್ಲ ಸರ್. ಮೇಜರ್ಸ್ ಅಲ್ಲಿ ಈ ಬಾಂಡ್ ಪೇಪರ್ ನೋಟಿಫೈ ಇದೆ ಸರ್. ನೋಟಿಫೈ ಬಾಂಡ್ ಇಲ್ಲ ಸರ್. ಅವುಗಳಿಗೆ ಮುಂಚೆ ನಾವು ಡಬಲ್ ಟ್ಯಾಕ್ಸ್ ಹೋಗಕ್ಕೆ ಅವಕಾಶ ಸರ್. ಇದು ಸ್ಟೇಟ್ ಬ್ಲಾಕ್ ಲಿಸ್ಟ್ ಮಾಡಿದ್ದಕ್ಕೆ ಸ್ಟೇಟ್ ಹೋಗ್ತಾರೆ. ಈಗ ವೋಟಿಂಗ್ ಮಾಡಬೇಕಾಗ್ತದೆ. ಈಗ ಸಮಸ್ಯೆ ಒಂದೇನು ಸರ್, ಸರ್ ಅವರು ರಿಕ್ವೆಸ್ಟ್ ಸಸ್ತೆ ಕೆಲಸ ಆದರೆ ಈಗ ಅಟ್ಲೀಸ್ಟ್ ನೇರ ಪಾವತಿ ಮಾಡಿದ್ರೆ ಡ್ರೈವರ್ಸು ಹೆಲ್ಪರ್ಸ್ ಸರ್ ಡೆಲಿವರಿ ಕಸದ ಎಲ್ಲ ಕೆಲಸ ಮಾಡ್ತಾರೆ ಸರ್. ಎಸ್ ಸರ್. ಎಸ್ ಸರ್. ಸರ್ ನಮಸ್ಕಾರ. ಒಂದು ಎಲ್ಲ ಪರವಾಗಿ ನಾವು ವಿನಂತಿ ಮಾಡ್ಕೊತೀನಿ. ಮೊನ್ನೆ ವಾಟರ್ ಸಪ್ಲೈ ಮತ್ತು ಡ್ರೈನೇಜ್ ಸಿಸ್ಟಮ್ ಈಗೇನಾಗಿದೆ, ವಾಟರ್ ಏನು ನಮ್ಮ ಕೃಷ್ಣಾ ನದಿಯಿಂದ ನಾವು ನೀರು ತಗೊಂಡ್ಬರ್ತೀವಿ. ಎಷ್ಟು 2 ಸ್ಟೇಜ್ ಆದ್ರೆ 2 ಸ್ಟೇಜ್ ಆಗಿದಾವೆ. ಈಗ 3ನೇ ಸ್ಟೇಜ್ ಆಗದಿದ್ರೆ, ಯಾಕಂದ್ರೆ ಈಗ ಕುಂದಾಲ ಕೆರೆಯಿಂದ ಸಮೂಹ ಒಂದು 5-6 ವಾರ್ಡ್ಸ್ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. 3ನೇ ಸ್ಟೇಜ್ ಮಾತ್ರ ನಾವು ಅದೊಂದು ನಿಮ್ಮ ಕೊಡುಗೆ ಆಗಬೇಕು. ಯತೀಂದ್ರ ಸಿದ್ದರಾಮಯ್ಯ ಅವ್ರ ಕೊಡುಗೆ ಬಂದೇ ನಾವು ಕೇಳೋದು ನಿಮ್ಗೆ ಅದೊಂದು 3rd ಸ್ಟೇಜ್ ವಾಟರ್ ಸಪ್ಲೈ ಮಾಡ್ಕೊಡ್ರಿ ಅಂತ ಕೇಳ್ತೀವಿ. ನಿಮ್ಗೆ ಮಾಡಿ
ಅವ್ರಿಗೆ ಆ ಎಲ್ಲೆಲ್ಲ ತಮ್ಮ ವ್ಯಾಪ್ತಿಯೊಳಗೆ ಅಷ್ಟೇ ಅವ್ರು ಸುಮ್ಮ ತೊಡಗಿ ಸಂಬಂಧ ಡ್ರೈನೇಜ್ ಸಿಸ್ಟಮ್ ಆಗಿರ್ತಾರೆ ಸರ್ ಯೂಶಲಿ ಸಿಸ್ಟಮ್ ಅದು ಕನೆಕ್ಟಿವಿಟಿನೇ ಇಲ್ಲ ಸರ್ 40 ಲಕ್ಷ 35 ಲಕ್ಷ ಕೊಟ್ಟು ಏನೇನು ಕೊಟ್ಟರು ಅವ್ರಿಗೆ ಒಂದು ಕನೆಕ್ಟ್ ಕೊಡಕ್ಕೆ ಎಲ್ಲಿ ಇದು ಇಲ್ಲ ಸರ್ ಸುಮಾರು ಈಗ ಒಂದ್ ಮಂದಿ ಈಗ ಇಲ್ಲಿ ಮಿನಿಸ್ಟರ್ ಮುಂದೆ ನಮ್ಮ ಇಂಟರ್ನಲ್ ಕನೆಕ್ಟಿವಿಟಿ ಕೊಡಕ್ಕೆ ನಾವು ಏನು ಕೇಳಬೇಕು ಸಮಸ್ಯೆ ಅದ ಸರ್ ಸುಮಾರು ಸಾಯಿ ಪಾರ್ಕ್ ಇರ್ಬೋದು ಯಾವುದೇ ರೀತಿ ಕನೆಕ್ಷನ್ ಈಗ ಮೊನ್ನೆ ಕೂಡ ನಾವು ಈಗ ನನ್ನಿಂದ ಈಗ ಈ ವಾರದಲ್ಲಿ ಒಬ್ಬೊಬ್ಬರಿಗೆ ನಾಳೆ ನೆಕ್ಸ್ಟ್ ಈ ಸೆಷನ್ ಶನಿವಾರ 8 ದಿವಸ ನಾವು ವರ್ಕ್ಗಳನ್ನ ಚಾಲು ಮಾಡುವಂಥದ್ದು ಈಗ ಮಾರ್ವಾಡಿ ವಾರ್ಡ್ಸ್ಗೆ ಕೆಲವೊಂದು ಇದು ಆಗಿತ್ತು ಅದನ್ನ ಈ ಸಲ ಈಗ ಸರಿಪಡಿಸಿದ್ವಿ ನಾವು ಹೇಳಿದಾಗ ಜನರಲ್ ವಾರ್ಡ್ ಇದ್ದಿದ್ದರಿಂದ ಹೊಸದಾಗಿ ತಗೊಳಕ್ಕಾಗಿಲ್ಲ ಈಗೆಲ್ಲ ಪರಿಹಾರ ಆಗಿದೆ ಹೊಸದಾಗಿ 72,000 ಹೊಸದಾಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ನಮ್ಮ ಮಹಾನಗರ ಪಾಲಿಕೆಯಲ್ಲೂ ತಗೊಳ್ತಾ ಇದ್ದಾರೆ ಹೋಗ್ಬಿಟ್ಟು ಇಲ್ಲ ತಗೊಳ್ಳೋಂಥ ಕ್ರಮ ಮಾಡೋಣ ಮತ್ತೆ ಯಾರು ಹೇಳಿಲ್ಲ ಮತ್ತೆ ಹೇಳಿ ಪರ್ಮಿಷನ್ ತಗೋಬೇಕಂತ ನಮ್ಮ ಆಫೀಸ್ ಪರ್ಮಿಷನ್ ತಗೋತಾರೆ ಅದು ಯಾಕೆ ಸರ್ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಅದು ಗುಂಟೆ ಜಾಗಗಳು ಸರ್ ನಮ್ಮ ಎಂಟ್ರಿ ಮಾಡೋದು ಗುಂಡ ಆಸ್ತಿಗಳು ಸರ್ ಎಂಟ್ರಿ ಸ್ಥಗಿತ ಮಾಡಿದ್ದಾರೆ ಸರ್ ಅದು ಮಾಡಿದ್ರಿಂದ ಇದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಏರಿಯಾದಲ್ಲಿ ಸರ್ ಗುಂಡ ಆಸ್ತಿ ಎಂಟ್ರಿ ಮಾಡಿದಪ್ಪ ಅಂದ್ರೆ ನಮ್ಮ ಮಹಾನಗರ ಪಾಲಿಕೆ ಹೆಚ್ಚಿಗೆ ಬರ್ತದೆ ಸರ್ ವರ್ಷಕ್ಕೆ ಸರಿಸುಮಾರು 100 CR ನಾವು ರೀಚ್ ಮಾಡಬಹುದು ಸರ್ ಅಂದ್ರೆ ಟ್ರೇಡ್ ಲೈಸೆನ್ಸ್ ಕೊಡ್ಬೋದು ಸರ್ ಈಗ ಏನೈತಿ ಎಂಟ್ರಿ ಮಾಡಲಾರ್ದೆ ಏನೈತಿ ಟ್ರೇಡ್ ಲೈಸೆನ್ಸ್ ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡೋದ್ರಿ ಒಂದು 600 ಬರ್ಕೊಡ್ಬೇಕು ಅದೇ ಎಲ್ಲ ಕೆಲಸಗಳಿಗೆ ಮತ್ತೆ ಈಗ ಆಗಿರೋ ಕೆಲಸಗಳಿಗೆ ಕೊಡೋದ್ರೊಳಗೆ ಬಿಡ್ತಾರೆ ಹಾಗಾಗಿ ಮೈನಾರಿಟಿ ಏರಿಯಾದಾಗ ಅವ್ರು MLA ಅವ್ರ ಫಂಡ್ ಮೂರನೇ ಹಂತದ ಕುಡಿ ನೀರಿಂದು ಮಾಡಿದರೆ ಯಾಕಂದ್ರೆ ನಮ್ಮ ಆಲ್ಮಟ್ಟಿ ಡ್ಯಾಮ್ ಇದೆ ಎಲ್ಲನೂ ಕೂಡ ಇದೆ ನೀರಿದೆ ಆದರೆ ಇವತ್ತು ನೀರು ಸಾಲ್ತಾ ಇಲ್ಲ ವಾರಕ್ಕೆ ಒಮ್ಮೆ ನಾವು ನೀರು ಕೊಡುವಂಥದ್ದು ಕೆಲವು ಕಡೆ 2 ವಾರಕ್ಕೊಮ್ಮೆ 3-4 ಕೆರೆ ಇರೋದ್ರಿಂದ ಒಂದು 4-5 ವಾರ್ಡ್ ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು DPR ಮಾಡಿ ಮಾಡಕ್ಕೆ ಅವ್ರಿಗೆ ಒಂದು ಆದೇಶ ಕೊಡೋದು ಕೇಳಿದ್ರು DPR ಮಾಡಿಸಿ ಅವರ ಒಂದು ಕೈಲಿಂದ ಇವತ್ತು 3ನೇ ಹಂತದ ಒಂದು ಇದು ಆಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಶಾಶ್ವತ ಹೆಂಗೆ ನಮ್ಮ ತಂದೆಯವ್ರದ್ದು ಹೆಂಗೆ BM ಪಾಂಡ್ರದು ಮೊದಲು ಡ್ರೈನೇಜು ಡ್ರಿಂಕಿಂಗ್ ವಾಟರ್ ಅಂತಿತ್ತು 2ನೇದು SM ಕೃಷ್ಣ ಅವ್ರ ಪಿಂಡಲ್ ಆಯಿತು ಈಗ ಯತೀಂದ್ರ ಅವರಿಂದ ಅದೊಂದು ನಮ್ಮ ಸಚಿವರಿಂದ ಒಂದು ಕುಡಿ ನೀರಿನ ಒಂದು ಹಂತ ಅದೊಂದು 3ನೇ ಹಂತ ಆಗಬೇಕು ಅಂತೇಳಿ ಪ್ರಮುಖವಾಗಿ ಆ ವಿನಂತಿಯನ್ನು ಮಾಡಿದ್ದೀವಿ ಇನ್ನು ಎಂಪ್ಲಾಯೀಸು ಪಾಪ ಅವ್ರದ್ದು ತಮ್ಮ ಅದನ್ನು ಸಮಸ್ಯೆ ಕೇಳಿದ್ದಾರೆ ಕಡಿಮೆ ಎಂಪ್ಲಾಯೀಸ್ ಇದಾವೆ ಅಂತೇಳಿ ಇನ್ನು ಉಳಿದಿದ್ದು ಸಣ್ಣ ಪುಟ್ಟ ಇದ್ದಾವೆ ನನಗೆ ಗೊತ್ತಿಲ್ಲ ಮೀಟಿಂಗ್ ಮುಗಿದ ಮೇಲೆ ಏನೇನು ಬೇಡಿಕೆಗಳು ಬಿಟ್ಟಿದ್ದಾವೆ ಐ ಥಿಂಕ್ ದಿಸ್ ಇಸ್ ದ ಮೇಜರ್ ಅವ್ರು ಬಂದಿದ್ದಾಗ ಅವ್ರು ಕೇಳುವಂಥದ್ದು ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳು ನಾವು ಇಲ್ಲಿ ಬಗೆಹರಿಸ್ಕೊಳ್ಳೋಣ ಅಂತ ಪ್ರಮುಖವಾಗಿ ಆಗಬೇಕಾಗಿದ್ದು 3ನೇ ಹಂತದ ಒಂದಿದು ವಾಟರ್ ಸಪ್ಲೈ ಒಪ್ತೀರಾ ಇಲ್ಲೋ ಪಾಟೀಲ್ ಸರ್ ಅವ್ರು ಹೇಳಿದಾಗೆ ಬಿಜಾಪುರದಲ್ಲಿ ಕುಡಿಯೋ ನೀರಿನ ಸೌಲಭ್ಯ ಒದಗಿಸೋದಕ್ಕೆ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಬೇಕಾಗಿದೆ ಆಗಲಿ 2 ಹಂತದ ಕಾಮಗಾರಿ ಆಗಿದೆ 3ನೇ ಹಂತದ ಕಾಮಗಾರಿ ತೆಗೆದುಕೊಳ್ಬೇಕಾಗಿದೆ ಬಿಜಾಪುರದ ಜನಸಂಖ್ಯೆ ಜಾಸ್ತಿ ಆಗಿದೆ ಅವ್ರು ಸುಮಾರು 3 ಲಕ್ಷದ ಜನಸಂಖ್ಯೆಗೆ ಅಂತ ಹೇಳಿ ಮಾಡಿದ್ದಾರೆ ಬಟ್ ಈಗಾಗಲೇ 4-4.5 ಲಕ್ಷ ಅಷ್ಟು ಬಂದಿದೆ ಸೊ ಹಾಗಾಗಿ ಮತ್ತು ಇಲ್ಲಿ ನೀರಿನ ಮೂಲ ಚೆನ್ನಾಗಿದೆ ನದಿ ನೀರನ್ನೇ ಇರೋದ್ರಿಂದ ಮತ್ತು ಇಯರ್ ರೌಂಡ್ ಆಲಮಟ್ಲೆಯಲ್ಲಿ ನೀರು ಇರೋದ್ರಿಂದ ನೀರು ಮೂಲ ಚೆನ್ನಾಗಿದೆ ನಾವು ಕಾಮಗಾರಿ ತೆಗೆದುಕೊಂಡು ವಾಟರ್ನ ಟ್ರೀಟ್ ಮಾಡಿ ಮನೆಗೆ ಕನೆಕ್ಷನ್ ಕೊಟ್ಟರೆ ಖಂಡಿತ ನೀರು ಬರುತ್ತೆ ಸೊ ಹಾಗಾಗಿ ಅದಕ್ಕೋಸ್ಕರ ಅನುದಾನ ಕೊಡಬೇಕು ಖಂಡಿತ ನಾನು ಪರಿಶೀಲನೆ ಮಾಡಿ ಮುಖ್ಯಮಂತ್ರಿ ಸಚಿವರೇ ಖುದ್ದಾಗಿ ಅದನ್ನು ಮನವಿ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರು ಮನವಿ ಮಾಡಿದ ಮೇಲೆ ಅದನ್ನು ಖಂಡಿತ ಗಂಭೀರವಾಗಿ ಪರಿಗಣಿಸಿ ಅನುದಾನದ ಲಭ್ಯತೆ ನೋಡಿಕೊಂಡು ಆದಷ್ಟು ಬೇಗ ಈ ಕುಡಿಯೋ ನೀರಿನ 3ನೇ ಕಾಮಗಾರಿಗೂ ಕೂಡ ಅನುದಾನ ಕೊಡಿಸುವಂಥ ಪ್ರಯತ್ನ ಹೌದು ಆ ಸಮಸ್ಯೆ ಇತ್ತು ಗುಂಟ ಇದಕ್ಕೆ ಅಂತ ಹೇಳಿ ಈಗಾಗಲೇ ಡಬಲ್ ಟ್ಯಾಕ್ಸ್ ತೆಗೆದುಕೊಳ್ಳೋಂಗಿಲ್ಲ ಗುಂಟ ಆಸ್ತಿಗಳಿಗೂ ಕೂಡ ಸಿಂಗಲ್ ಟ್ಯಾಕ್ಸೇ ತೆಗೆದುಕೊಳ್ಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಸೊ ಇನ್ಮೇಲೆ ಸಿಂಗಲ್ ಟ್ಯಾಕ್ಸೇ ತೊಗೊಳ್ತಾರೆ ಬಟ್ ಅದು ಎಷ್ಟೊಂದು ಸರಿ ಸಚಿವರು ಹೇಳ್ತಿದ್ರು ಸಭೆಯಲ್ಲಿ ಅವರು ಇಲ್ಲಿಗೆಲ್ಲ ಕನ್ಸ್ಟ್ರಕ್ಟ್ ಮಾಡಿ ನಾವು ಅವ್ರಿಗೆ ಫೈನ್ ಹಾಕಿದೆ ಪಾಪ ಲೀಗಲ್ಲ ಕನ್ಸ್ಟ್ರಕ್ಟ್ ಮಾಡಿರೋ ಥರನೇ ಅವನು ಟ್ರೀಟ್ ಮಾಡಿದ್ರೆ ಪಾಪ ನಾವೇ ಅವರಿಗೆ ಇಲ್ಲಿಗಲ್ ಮಾಡೋದಕ್ಕೆ ಇನ್ಸೆಂಟಿವೈಸ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಬಟ್ ಆ ಸಮಸ್ಯೆ ಇದೆ ಬಟ್ ಪಾಪ ಯಾರು ಈಗಾಗಲೇ ಆಸ್ತಿ ಖರೀದಿ ಮಾಡಿಬಿಟ್ಟಿರ್ತಾರೆ ಅವರ ಒಂದು ಹಿತದೃಷ್ಟಿಯಿಂದನೂ ಕೂಡ ನಾವು ನೋಡಬೇಕು ಅಂತ ಹೇಳಿ ಮಾನವೀಯತೆಯಿಂದ ಇದಕ್ಕೆ ಕೆಲಸ ಮಾಡಿದ್ವಿ